ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಒಂದು 16ನೇ ಕಂತಿನ ಹಣ ಇನ್ನೂ ಕೂಡ ಭಾಳಷ್ಟು ಜನರಿಗೆ ಈ ಒಂದು ಹಣನ ಜಮಾ ಆಗಿಲ್ಲ. ಭಾಳಷ್ಟು ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಹಣನ ಜಮಾ ಆಗಿಲ್ಲ. ಸೊ ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಭಾಳಷ್ಟು ಜನರಿಗೆ ಬಂದಿಲ್ಲ ಅಂತ ಕಮೆಂಟ್ಗಳನ್ನ ಮಾಡ್ತಾಯಿದ್ರಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಗೃಹಲಕ್ಷ್ಮಿ 16ನೇ ಕಂತಿನ ಯಾರಿಗೆಲ್ಲ ಬಂದಿಲ್ಲ, ಸೊ ಅವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಇನ್ನೂ ಕೂಡ ಒಂದು ಬಂದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ವಿಡಿಯೋನ ಮಾಡಿ, ಕಡೆ ತನಕ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಇನ್ನೂ ಯಾರೋ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಹೊಸ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನ ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 16-17ನೇ ಕಂತಿನ ಬಗ್ಗೆ ಸಂಪೂರ್ಣವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಬಹಳಷ್ಟು ಜನರು ವೇಟ್ ಮಾಡ್ತಾ ಇದ್ರು. ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬರದೇ ಇದ್ದವರು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು. ಸೊ ಇವಾಗ ಬರದೇ ಇದ್ದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ, ಬಂದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಮೊದಲಿಗೆ ಬರದೇ ಇದ್ದವರಿಗೆ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈಗಾಗಲೇ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಸೊ ಬಿಡುಗಡೆ ಯಾವಾಗ ಮಾಡಿದೆ ಅಂತ ನೋಡೋದಾದರೆ 26/2/2025 ಈ ಒಂದು ಹಣನ ಬಿಡುಗಡೆ ಮಾಡಿದೆ. ಗೃಹಲಕ್ಷ್ಮಿ 16ನೇ ಕಂತಿನ ಹಣನ ಆ ಒಂದು ದಿನಾಂಕಕ್ಕೆ ಕೆಲವೊಂದು ಫಲಾನುಭವಿಗಳಿಗೆ ಹಣ ಕೂಡ ಒಂದು ಜಮಾ ಆಗಿದೆ. ಇನ್ನು 1/3/2025 ಬಹಳಷ್ಟು ಜನರಿಗೆ ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣ 2,000 ರೂಪಾಯಿ ಹಣ ಜಮಾ ಆಗಿರುವಂಥದ್ದು. ಇದರಲ್ಲಿ ಬಳ್ಳಾರಿ ಮತ್ತು ವಿಜಯಪುರ, ಕಲಬುರಗಿ, ಯಾದಗಿರಿ ಈ ಒಂದು ಜಿಲ್ಲೆಗಳಲ್ಲಿ ಕೂಡ ಒಂದು ಜಮಾ ಆಗಿರುವಂಥದ್ದು ಹೆಚ್ಚಾಗಿ. ಇನ್ನೂ ಕೂಡ ಯಾರಿಗೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಂದಿಲ್ವೋ, ಸೊ ಇದೇ ಒಂದು 8-10 ದಿನಗಳಲ್ಲಿ ನಾವು ಕಂಪಲ್ಸರಿಯಾಗಿ ಎಲ್ಲರ ಖಾತೆಗೂ ಎಲ್ಲ ಫಲಾನುಭವಿಗಳಿಗೂ ಹಣನ ಜಮಾ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಒಂದು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು. ಆ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರಿಗೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಂದಿಲ್ವೋ, ಸೊ ಖಂಡಿತವಾಗಿಯೂ ನಿಮಗೆ ಒಂದು ಹಣನ ಬರುತ್ತೆ. ನಿಮ್ಮದು ಒಂದು ಎಲ್ಲ ಒಂದು NPC ಆಗಿರ್ಬೋದು ಅಥವಾ KYC ಆಗಿರ್ಬೋದು ಎಲ್ಲ ಒಂದು ಕರೆಕ್ಟ್ ಆಗಿದ್ದರೆ 15ನೇ ಕಂತಿನವರೆಗೆ ನಿಮ್ಮ ಒಂದು ಹಣನ ಬಂದಿದ್ದರೆ, ಸೊ ಖಂಡಿತವಾಗಿಯೂ 16ನೇ ಕಂತಿನ ಹಣ ಕೂಡ ಒಂದಕ್ಕೆ ಸಂಪೂರ್ಣವಾಗಿ ಹಣನ ಬರುತ್ತೆ. ಹಾಗಾದರೆ ಮತ್ತೆ ಇವಾಗ ಈ ಒಂದು 16ನೇ ಕಂತಿನ ಹಣನ ನವೆಂಬರ್ ತಿಂಗಳ ಹಣ ಆಗಿರುತ್ತೆ. ಇವಾಗ ರಾಜ್ಯ ಸರ್ಕಾರ ಇದೇ ಒಂದು ತಿಂಗಳಲ್ಲಿ ಮತ್ತೆ ಈ ಒಂದು ಡಿಸೆಂಬರ್ ತಿಂಗಳ ಒಂದು ಹಣನ ಕೂಡ ಒಂದು ಬಿಡುಗಡೆ ಮಾಡ್ತಾ ಇದೆ. ಸೊ ಆ ಒಂದು ತಿಂಗಳ ಒಂದು ಹಣವು ಕೂಡ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಂದವರಿಗೆ ಗೃಹಲಕ್ಷ್ಮಿ ಒಂದು 17ನೇ ಕಂತಿನ ಹಣವು ಕೂಡ ಒಂದು ಬರುತ್ತೆ. ಹೀಗಾಗಿ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಬಂದವರು 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಮತ್ತು ಬರದೇ ಇದ್ದವರು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ನಮಗೆ ಇನ್ನೂ ಕೂಡ ಬಂದಿಲ್ಲ, ಸೊ ನಮಗೆ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ರು. ರಾಜ್ಯ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವುದೇನಂತಂದರೆ, ಯಾವೆಲ್ಲ ಒಂದು ಕಂತಿನ ಹಣ ಯಾರಿಗೆಲ್ಲ ಒಂದು ಪೆಂಡಿಂಗ್ ಇದೆ, ಸೊ ಅಂಥವರಿಗೆ ಆದಷ್ಟು ಶೀಘ್ರದಲ್ಲೇ ನಾವು ಕಂಪ್ಲೀಟಾಗಿ ಅವರ ಒಂದು ಖಾತೆಗಳಿಗೆ ಹಾಕುವ ಒಂದು ಕೆಲಸನ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಗೃಹಲಕ್ಷ್ಮಿ 16-17ನೇ ಕಂತಿನ ಹಣ ಬಗ್ಗೆಯೂ ಕೂಡ ನಿಮಗೆ ಸ್ಪಷ್ಟನೆ ತಿಳಿಸ್ಕೊಟ್ಟಿದ್ರಿ. ಮತ್ತು ಏನಾದರೂ ಇದರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಬೇಕು ಅಂತಂದರೆ ಮತ್ತೆ ಕೂಡ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಭಾಳಷ್ಟು ಜನರು ವಿಡಿಯೋಗೆ ಲೈಕ್ ಮಾಡ್ತಾಯಿಲ್ಲ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಕೊಂಡು ವಿಡಿಯೋ ನೋಡೋದಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾಗಿರ್ತಕ್ಕಂಥ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿನ ಕಂಟಿನ್ಯೂಸ್ ಆಗಿ ಸರ್ಕಾರದ ಯೋಜನೆಗಳಾಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹೀಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಉಪಯುಕ್ತವಾಗುವಂಥವರಿಗೆ ಉಪಯುಕ್ತವಾಗುತ್ತೆ. ಹೀಗಾಗಿ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ಗೃಹಲಕ್ಷ್ಮಿ 16 ಮತ್ತು 17ನೇ ಕಂತಿನ ಹಣದ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ